ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮಹೇಂದ್ರ, ಗುಂಡ್ಲುಪೇಟೆ ಡ್ರೈವರ್. ಇವತ್ತು ನಮ್ಮ ಗುಂಡ್ಲುಪೇಟೆಯಿಂದ ಬೆಂಗಳೂರಿಗೆ ಬಾಡಿಗೆ ಸಿಕ್ತು. ನಾವು ಇಷ್ಟು ದಿನ ಏನು ಮಾಡ್ತಿದ್ದೋ ಅಂತಂದರೆ ಮಾಮೂಲಿ ಗುಂಡ್ಲುಪೇಟೆ ಮೈಸೂರು ಆ ರೋಡಲ್ಲಿ ನಾವು ಬೆಂಗಳೂರಿಗೆ ಹೋಗ್ತಿದ್ದೋ. ಅದು ಒಂಥರ ಟ್ರಾಫಿಕ್ ಇತ್ತು. ಈಗ ಗುಂಡ್ಲುಪೇಟೆ ಟು ಕನಕಪುರ ರೋಡಲ್ಲಿ ಬಂದೆ, ಅಂದರೆ ಇಲ್ಲಿಗೆ ನಿಯರೆಸ್ಟ್ ಆಗುತ್ತೆ ಅಂತಂದ್ಬಿಟ್ಟು ಈ ಕಡೆ ರೋಡಲ್ಲಿ ಬಂದೆ. ಬಟ್ ರೋಡ್ ಮಾತ್ರ ನೋಡಿದೆ, ತುಂಬ ಸೂಪರಾಗೈತೆ. ಯಾವುದೇ ಊರು ಒಳಗಡೆ ಹೋಗಂಗಿಲ್ಲ, ಎಲ್ಲ ಕಡೆನೂ ಸರ್ವಿಸ್ ರೋಡ್ ಮಾಡಿದ್ದಾರೆ. ತುಂಬ ಒಂಥರ ಚೆನ್ನಾಗೈತೆ. ಬಟ್ ಹಂಗೆ ಇನ್ನೊಂದು ಡ್ರೈವರ್ಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, 2 ಟೋಲ್ ಓಪನ್ ಆಗಿದೆ. ಒಂದು ನಿಯರೆಸ್ಟ್ ಬೆಂಗಳೂರು ಹತ್ತತ್ರ ಬರ್ತಿದ್ದಂಗೆ ಒಂದು ಟೋಲ್ ಓಪನ್ ಆಗಿದೆ, ಮತ್ತು ಇನ್ನೊಂದು ಕನಕಪುರದಿಂದ ಮುಂದೆ ಒಂದು ಟೋಲ್ ಓಪನ್ ಆಗಿದೆ. 2 ಟೋಲ್ ಓಪನ್ ಆಗಿದೆ. ಮತ್ತು ರೋಡ್ ಹೆಂಗಿದೆ ಅಂತ ಈಗ ಆಲ್ರೆಡಿ ನಾನು ತೋರಿಸ್ತೀನಿ. ಹೋಯ್ತಾ ಟೋಲ್ನು ನಿಮಗೆ ತೋರಿಸ್ಕೊಡ್ತೀನಿ. ಆಯಿತು, ನಮ್ಮ ಅವ್ರನ್ನ ಕರ್ಕೊಂಡು ಬಂದು ಬಿಟ್ಬಿಟ್ಟು ಈಗ ರಿಟರ್ನ್ ಹೋಗ್ತಾಯಿದ್ದೀನಿ. ರಿಟರ್ನ್ ಹೋಗ್ಬೇಕಾದ್ರೆ 2 ಟೋಲ್ ಇತ್ತಲ್ಲ, ನೋಡಿ ಟೋಲ್ ಬಂತು. ಟೋಲ್ ಬತ್ತು, ಫಾಸ್ಟಾಗಿ ತಗೊಂಡಿದ್ದೀನಿ. ಈ ಟೋಲಲ್ಲಿ ನೋಡಿ 85 ರೂಪಾಯಿ ಟೋಲ್ದು ಇದು. ಆಯಿತು, ಟೋಲ್ ಕಟ್ಟಿ ಒಂದು ಟೋಲ್ ಮುಗಿದಿದೆ. ಇದು ಟೋಲ್ದು ನೋಡಿ ರೈಟ್ ಬಂದು 85 ರೂಪಾಯಿ ರೈಟ್. ಇದು ಒಂದು ಟೋಲ್ ಕಟ್ಟಾಗೋದು. ಬಟ್ ತುಂಬ ಚೆನ್ನಾಗೈತೆ, ರೋಡೇನೂ ಇದಿಲ್ಲ. ಈ ಕಡೆ ನಿಯರೆಸ್ಟ್ ಬರೋರಿಗೆ ತುಂಬ ಹತ್ರ ಆಗುತ್ತೆ ಇದು. ಆ ಕಡೆ ಟೌನ್ ಒಳಗಡೆ ಹೋಗಲ್ಲ ಅಂತಂದರೆ ನಮ್ಮ ಈ ಕಡೆ ಕನಕಪುರದ ರೋಡಲ್ಲಿ ಯಾರೋ ಹೋಗ್ತೀರಿ, ಈ ಕಡೆ ರೋಡಲ್ಲಿ ಹೋಗಿ. ಆಮೇಲೆ ಟ್ರಾಫಿಕ್ಕು ತುಂಬ ಕಮ್ಮಿ ಇದೆ. ಟ್ರಾಫಿಕ್ಕು ಹೇಳ್ಕೊಳ್ಳೋಂಥ ಟ್ರಾಫಿಕ್ ಏನಿಲ್ಲ, ಆರಾಮಾಗಿ ಹೋಗ್ಬೋದು. ಬಟ್ ಅದು ಹೆವಿ ಟ್ರಾಫಿಕ್ ಇದೆ, ಟೋಲ್ ಅಮೌಂಟು ಜಾಸ್ತಿ ಇದೆ. ಬಟ್ ಆ ಕಡೆನೇ ಹೋಗೋರಿಗೆ ಏನೂ ಮಾಡೋಕ್ಕಾಗಲ್ಲ, ಹೋಗಲೇಬೇಕಲ್ವಾ.